ಈಗಿನ ಕಾಲ ಹೆಣ್ಮಕ್ಳು ಕೆಲಸ ಕರಿಯರ್ ಅನ್ಕೊಂಡು ಮದುವೆ ಮಕ್ಕಳನ್ನೇ ಮರ್ತೋಗ್ಬಿಡ್ತಾರೆ. ಆದ್ರೆ ವಯಸ್ಸಾಗ್ತಾ ಆಗ್ತಾ ಫರ್ಟಿಲಿಟಿ ಕಡಿಮೆ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಸರಿಯಾದ ನಿರ್ಧಾರ ಯಾವಾಗ ತಗೊಳ್ಬೇಕಾಗುತ್ತೆ? ಇದು ಬಹಳ ಒಳ್ಳೆ ಕ್ವೆಶನ್. ಬಿಕಾಸ್ ಇವಾಗಿನ ಜನರೇಷನ್ ಮೆನಿ ವಿಮೆನ್ ಆರ್ ಗೆಟಿಂಗ್ ಮ್ಯಾರಿಡ್ ಆಫ್ಟರ್ 30 years. ಅಲಾಂಗ್ ವಿತ್ ದಟ್ ಕೆರಿಯರ್ ಬಿಲ್ಡ್ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಹೇಳಿಬಿಟ್ಟು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಕೂಡ ಡಿಲೇ ಮಾಡ್ತಾರೆ. ಏನಂತಂದ್ರೆ ವಿತ್ ಏಜ್ ಫರ್ಟಿಲಿಟಿ ರೇಟ್ ವಿಲ್ ಡೆಫಿನೆಟ್ಲಿ ಡ್ರಾಪಿಂಗ್ ಅಂಡ್ ದಿಸ್ ಇಸ್ ಜಸ್ಟ್ ನಾಟ್ ರಿಲೇಟೆಡ್ ಟು ಓನ್ಲಿ ಫೀಮೇಲ್ಸ್, ಇಟ್ ಇಸ್ ಸೇಮ್ ಫಾರ್ ಮೇಲ್ಸ್ ಆಲ್ಸೋ. ವಿತ್ ಏಜ್ ಫರ್ಟಿಲಿಟಿ ರೇಟ್ ಆಫ್ ಮೇಲ್ಸು ಸಹ ವಿತ್ ಲೈಫ್ ಸ್ಟೈಲು ಮತ್ತೆ ಫುಡ್ ಹ್ಯಾಬಿಟ್ಸು ಮತ್ತೆ ರೆಡ್ಯೂಸ್ ಫಿಸಿಕಲ್ ಆಕ್ಟಿವಿಟಿ, ಸ್ಟ್ರೆಸ್, ಇದರೆಲ್ಲದ್ರಿಂದನೂ ಫರ್ಟಿಲಿಟಿ ರೇಟ್ಸ್ ವಿಲ್ ಡ್ರಾಪ್ ಆಸ್ ಏಜ್ ಅಡ್ವಾನ್ಸಸ್. ಕರೆಂಟ್ಲಿ ಇವಾಗ ಅಡ್ವಾನ್ಸ್ ಸೈನ್ಸ್ ಆಗಿರೋದ್ರಿಂದ 3 ವರ್ಷ 4 ವರ್ಷ ಮಗು ಬೇಡ ಅಂತ ಅಂದಾಗ ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಐದರ್ ಎಗ್ ಅಂಡ್ ಸ್ಪರ್ಮ್ ಫ್ರೀಸಿಂಗ್ ಅಥವಾ ಎಂಬ್ರಿಯೋ ಫ್ರೀಸಿಂಗ್ಗೆ ಹೋಗಿ ಅದೊಂದು ಬ್ಯಾಕಪ್ ಆಗಿ ಇಟ್ಕೊಂಡಾಗ ದೇ ಕ್ಯಾನ್ ಟ್ರೈ ಫಾರ್ ನ್ಯಾಚುರಲ್ ಕನ್ಸೆಪ್ಷನ್. ಅಕಸ್ಮಾತ್ ಏನಾದರೂ ಆಗ್ತಾ ಇಲ್ಲ, ಅವತ್ತಿನ ದಿನ ಫರ್ಟಿಲಿಟಿ ರೇಟು ಡ್ರಾಪ್ ಆಗಿದೆ ಇಬ್ಬರಲ್ಲೊಬ್ಬರಿಗೆ ಅಂತಂದಾಗ ದಟ್ ಫ್ರೀಸ್ಡ್ ಎಂಬ್ರಿಯೋ ಅಥವಾ ಫ್ರೀಸ್ಡ್ ಎಗ್ಸ್ ಅಂಡ್ ಸ್ಪರ್ಮ್ಸ್ ಅಲ್ಲಿ ಡೆಫಿನೆಟ್ಲಿ ದೇ ಕ್ಯಾನ್ ಪ್ಲಾನ್ ಪ್ರೆಗ್ನೆನ್ಸಿ ಥ್ರೂ IVF.